ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಸುಪ್ರೀತಾ ಕನ್ನಡತಿ ವ್ಲಾಗ್ ಚಾನಲ್. ನಾನಿವತ್ತು ಬೆಳಗಿನ ತಿಂಡಿಗೆ ಏನು ಮಾಡಿದೆ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ, ಯಾಕಂದರೆ ಹೆಲ್ದಿ ರೆಸಿಪಿ ನಾನು ತೋರಿಸ್ತಾ ಇರೋದು. ಇಲ್ಲಿ ಮೊದಲನೇದಾಗಿ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜಲ್ಲಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಕರಿಬೇವು ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಒಂದು 2 ಸ್ಪೂನ್ ಬೇಕಾಗುತ್ತೆ. ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅರಿಶಿಣ ಕೂಡ ಬೇಕಾಗುತ್ತೆ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಒಗ್ಗರಣೆಗೆ ಎಣ್ಣೆ ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ನಾನು ಮೊದಲನೇದಾಗಿ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿ ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಇದನ್ನು ರಾತ್ರಿಯೇ ಕಟ್ ಮಾಡಿಟ್ಟಿದ್ದೆ. ರಾತ್ರಿ ಕಟ್ ಮಾಡಿದ್ರಿಂದ ಅದರಲ್ಲಿ ಲೋಳೆ ಇರುತ್ತಲ್ಲ, ಆ ಥರ ಎಲ್ಲ ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಬಟ್ಟೆಯಿಂದ ಒರೆಸ್ಬಿಟ್ಟು ರಾತ್ರಿಯೇ ರೆಡಿ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ಏನಾದರೂ ನೀವು ಪಲ್ಯ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಒಂದು ವೇಳೆ ನೈಟ್ ಮಾಡೋದಾದರೆ ನೀವು ಮಧ್ಯಾಹ್ನ ಫ್ರೀ ಇರ್ತೀರಲ್ಲ, ಆ ಟೈಮಲ್ಲಿ ಬೇಕಾದರೂ ಕಟ್ ಮಾಡಿಟ್ರೆ ಮಾಡಬೇಕಾದ್ರೆ ಬೇಗ ಆಗುತ್ತೆ. ಇವಾಗ ಫ್ರೈ ಮಾಡೋದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ. ಅರಿಶಿಣ ಹಾಕೋದ್ರಿಂದ ಏನಾಗುತ್ತಂದರೆ, ಇವಾಗ ಬೆಂಡೆಕಾಯಿ ಅಂದರೆ ಅಂಟಂಟಾಗಿರುತ್ತೆ. ಅರಿಶಿಣ ಹಾಕೋದ್ರಿಂದ ಆ ಲೋಳೆ ಅಂಶ ಬೇಗ ಹೋಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಅರಿಶಿಣ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಎಲ್ಲ ಲೋಳೆ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ನಾವು ಬೆಂಡೆಕಾಯಿನ ಫ್ರೈ ಮಾಡ್ತಾನೆ ಇರಬೇಕು. ಇವಾಗ ನೀವು ನೋಡ್ಬೋದು ಫ್ರೆಂಡ್ಸ್, ಒಂದು ಸ್ವಲ್ಪ ಕೂಡ ಇವಾಗ ಲೋಳೆ ಅಂಶ ಇಲ್ಲ, ನೀಟಾಗಿ ಫ್ರೈ ಆಗಿದೆ. ಅದಕ್ಕೋಸ್ಕರನೇ ನಾನು ಇವಾಗ ಅದಕ್ಕೆ ಅರಿಶಿಣ ಹಾಕಿರೋದು. ಈ ಟಿಪ್ಸ್ ನಾನು ಬೇರೆ ನನ್ನ ಫ್ರೆಂಡ್ಸ್ ಹೇಳಿದ್ರು, ಹಾಗಾಗಿ ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ. ಪ್ರತಿ ಸಲನೂ ನಾನು ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಆ ಥರ ಅರಿಶಿಣ ಯೂಸ್ ಮಾಡ್ತೀನಿ. ಇವಾಗ ನೋಡಿ, ಅದೇ ಬಾಣಲೆಗೆ ನಾನು ಒಂದು 2-3 ಸ್ಪೂನಷ್ಟು ಪಲ್ಯಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಗೋಡೆಗೆ ಸಿಡಿಯುತ್ತೆ ಅಂಥೇಳಿ ನಾನು ಲಿಡ್ ಹಿಡಿತಾ ಇದ್ದೀನಿ ಅಡ್ಡಡ್ಡ, ಅಂದರೆ ಗೋಡೆಗೆಲ್ಲ ಸಿಡಿದ್ರೆ ಗಲೀಜು ಅನಿಸುತ್ತಲ್ಲ ಹಾಗಾಗಿ. ಹಾಗೆ ಜೀರಿಗೆ ಹಾಕಿದ್ದೀನಿ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗಲೇ ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸೋದ್ರಿಂದ ಈರುಳ್ಳಿ ಟೊಮೆಟೊ ಏನು ಹಾಕ್ತೀವಲ್ಲ ಅದು ಬೇಗ ಸ್ಮೂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಉಪ್ಪು ಈಗಲೇ ಸೇರಿಸ್ತಿದ್ದೀನಿ. ಇವಾಗ ನೋಡಿ, ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹೇಳಿದ್ದಲ್ಲ ಅದು ಕೂಡ ಇವಾಗ ಸೇರಿಸ್ತಾ ಇದ್ದೀನಿ. ಕೆಲವೊಬ್ಬರು ಬೆಂಡೆಕಾಯಿ ಪಲ್ಯಗಳಿಗೆ ಟೊಮೆಟೊ ಯೂಸ್ ಮಾಡೋದಿಲ್ಲ, ಆದರೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ಟೊಮೆಟೊ ಹಾಕೋದ್ರಿಂದ ಹುಳಿ ಅಂಶ ಕೂಡ ಇರೋದ್ರಿಂದ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಲಿಡ್ ಕ್ಲೋಸ್ ಮಾಡಿರೋದ್ರಿಂದ ಸ್ಮೂತ್ ಆಯಿತು ಟೊಮೆಟೊ ಬೇಗ. ಇವಾಗ ಟೊಮೆಟೊ ಒಂದು ಸ್ವಲ್ಪ ಕಟ್ ಮಾಡಿ ನೋಡಿದ್ರೆ ಈಸಿಯಾಗಿ ಕಟ್ ಆಗ್ತಾಯಿದೆ, ಹಾಗಾಗಿ ಆಗಿದೆ ಅಂತ ಅರ್ಥ. ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನಷ್ಟು. ನಿಮ್ಮ ಅಡುಗೆಗೆ ಅನುಗುಣವಾಗಿ ನೀವು ಖಾರ ಹಾಕ್ಕೊಳ್ಬೋದು. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಆಯಿತು. ಇವಾಗ ಲಾಸ್ಟಲ್ಲಿ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀನಿ ನೋಡಿ. ಈಸಿ ಆಗುತ್ತೆ. ಈ ಬೆಂಡೆಕಾಯಿ ಹೆಲ್ದಿ ಕೂಡ ತುಂಬಾ ಒಳ್ಳೆಯದು. ನಾವಂತೂ ವಾರದಲ್ಲಿ 1-2 ದಿನ ಆದರೂ ಬೆಂಡೆಕಾಯಿ ಪಲ್ಯ ಮಾಡ್ತಾನೆ ಇರ್ತೀನಿ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಚಪಾತಿ ಜೊತೆ ಆಗಿರ್ಬೋದು, ರೊಟ್ಟಿ ಜೊತೆ, ಯಾವುದ್ರ ಜೊತೆ ಆದರೂ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಕೂಡ ತಿನ್ಬೋದು. ಹಾಗಾಗಿ ಆವಾಗವಾಗ ನಾನು ಮಾಡ್ತಾ ಇರ್ತೀನಿ ಬೆಂಡೆಕಾಯಿ. ನಾವು ದಿನ ರೈಸ್ ಐಟಮ್ಸ್ ಮಾಡೋದಕ್ಕಿಂತ ಈ ಥರ ಚಪಾತಿ, ರೊಟ್ಟಿ, ಅದ್ರ ಜೊತೆಗೆ ಪಲ್ಯ ಈ ಥರ ಮಾಡೋದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಇವಾಗ ನಾನು ಕೊನೆಯದಾಗಿ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಕಂಪ್ಲೀಟಾಗಿ ಆಗಿದೆ, ಚೆನ್ನಾಗಿ ಕುಕ್ ಆಗಿದೆ. ಒಂದು ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ಇವಾಗ ಲಿಡ್ ಕ್ಲೋಸ್ ಮಾಡಿದ್ದೀನಿ, ಆಯಿತು.
ಇವಾಗ ಮತ್ತೆ ನೋಡಿ ಒಂದು 5 ನಿಮಿಷ ಬಿಟ್ಟು ನೋಡಿ ಚೆನ್ನಾಗಿ ಫ್ರೈ ಆಗಿರುತ್ತೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇವಾಗ ಇದನ್ನು ಸೈಡಿಗೆ ಎತ್ತಿಡ್ತಿದ್ದೀನಿ ನೋಡಿ. ಇದ್ರ ಜೊತೆಗೆ ನಾನು ಬೆಂಡೆಕಾಯಿ ಜೊತೆಗೆ ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿಗೋಸ್ಕರ ಒಂದು ಕಡೆ ಗ್ಯಾಸ್ ಕಟ್ಟೆ ಇರುತ್ತಲ್ಲ ಅದು ಕ್ಲೀನಾಗಿ ನೀಟಾಗಿ ತೊಳ್ಕೊಂಡ್ಬಿಟ್ಟು ಒರೆಸಿದ್ದೀನಿ. ಅದ್ರ ಮೇಲೆ ಇವಾಗ ನಾನು ಜೋಳದ ಹಿಟ್ಟು ಇರುತ್ತಲ್ಲ ಅದನ್ನು ಜರಡಿ ಮಾಡ್ತಾಯಿದ್ದೀನಿ ಇಲ್ಲಿ. ಅಂದರೆ ಏನಾದರೂ ಕಸ ಕಡ್ಡಿ ಇರುತ್ತಲ್ಲ ಹಿಟ್ಟಲ್ಲಿ, ಹಾಗಾಗಿ ಅದನ್ನು ಕ್ಲೀನಾಗಿ ಜರಡಿ ಮಾಡಿಕೊಂಡು ಸೈಡಲ್ಲಿ ಒಂದು ಸ್ವಲ್ಪ ಹಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಅದು ಬೇಕಾಗುತ್ತೆ ರೊಟ್ಟಿ ಮಾಡಬೇಕಾದ್ರೆ. ಅಂದರೆ ನಾನು ಇದರಲ್ಲಿ ಹೇಳ್ತಾ ಇರೋದು ಬೆಗಿನರ್ಸಿಗೆ ಮಾತ್ರ, ಎಲ್ಲ ಗೊತ್ತಿರೋರಿಗೆ ಹೇಳ್ತಾ ಇಲ್ಲ. ಅವ್ರು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಇವಾಗ ನೋಡಿ ಒಂದು ಪಾತ್ರೆಯಲ್ಲಿ ಸೈಡಲ್ಲಿ ನೀರು ಕಾಯೋದು ಕೂಡ ಇಟ್ಟಿದ್ದೀನಿ. ಅದು ರೊಟ್ಟಿಗೆ ಕಂಪಲ್ಸರಿ ಬೇಕೇ ಆಗುತ್ತೆ ಬಿಸಿ ನೀರು. ಆ್ಯಕ್ಚುಲಿ ನನಗೂ ಸ್ಟಾರ್ಟಿಂಗಲ್ಲಿ ರೊಟ್ಟಿ ಬರ್ತಾ ಇರಲಿಲ್ಲ. ಇವಾಗ ರೀಸೆಂಟಾಗಿ ಕಲಿತಾ ಇದ್ದೀನಿ. ನನ್ನ ಜೊತೆನೇ ಇನ್ನೂ ಯಾರ್ಯಾರೆಲ್ಲ ಬೆಗಿನರ್ಸ್ ಇದ್ದೀರಾ ಅವರು ನನ್ನ ಜೊತೆನೇ ಕಲೀರಿ, ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿಬೇಕಾದ್ರೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ನೋಡಿ, ಅದು ಮೇಲ್ಗಡೆನೇ ಬಂದುಬಿಡುತ್ತೆ ಉಂಡೆ ಥರ. ಆವಾಗ ನೀರು ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಹಾಗೆ ಅದೇ ಸ್ಟವಲ್ಲಿ ಇವಾಗ ಹಂಚು ಕೂಡ ಇಡ್ತಾಯಿದ್ದೀನಿ ರೊಟ್ಟಿಗೋಸ್ಕರ. ಇವಾಗ ಬಿಸಿ ನೀರನ್ನು ಹಿಟ್ಟಲ್ಲಿ ಹಾಕ್ಕೊಳ್ತಾ ಹೋಗಬೇಕು. ಇವಾಗ ನಾವು ಚಪಾತಿ ಮಾಡಬೇಕಾದ್ರೆ ತಣ್ಣೀರು ಮಿಕ್ಸ್ ಮಾಡ್ಕೊತೀವಿ, ಆದರೆ ರೊಟ್ಟಿಗೆ ಹಂಗಲ್ಲ. ಇವಾಗ ಅಕ್ಕಿ ರೊಟ್ಟಿ ಮಾಡಿದ್ರೂ ಬಿಸಿ ನೀರು ಹಾಕ್ಕೊತೀವಿ, ಜೋಳದ ರೊಟ್ಟಿ ಮಾಡಬೇಕಾದ್ರೂ ಬಿಸಿ ನೀರು ಹಾಕ್ಕೊತೀವಿ. ಅದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟು ಕನ್ಸಿಸ್ಟೆನ್ಸಿ ನಿಮಗೆ ಗಟ್ಟಿ ಬೇಕಾದರೆ ಮಾಡ್ಕೋಬೋದು, ಲೂಸ್ ಅಂದರೆ ಲೂಸ್ ಮಾಡ್ಕೋಬೋದು. ಈ ಥರ ಮಾಡಿ ಇಟ್ಕೊಂಡು ಕೈನ ನೀಟಾಗಿ ತೊಳ್ಕೊಂಡು ಒರೆಸ್ಕೋಬೇಕು. ಅಂದರೆ ಕೈ ಹಸಿಯಾಗಿದ್ದರೆ ರೊಟ್ಟಿ ಚೆನ್ನಾಗಿ ಮಾಡೋದಕ್ಕೆ ಬರಲ್ಲ ಸ್ಟಾರ್ಟಿಂಗಲ್ಲಿ. ಅದಕ್ಕೋಸ್ಕರ ಕೈ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಬೇಕಾದರೆ ನೀವು ಹಿಟ್ಟಿನ ಪೌಡ್ರ್ ಇರುತ್ತಲ್ಲ ಅದನ್ನು ಬೇಕಾದರೆ ಹಚ್ಕೋಬೋದು. ಇವಾಗ ನೋಡಿ ಒಂದೊಂದೇ ಚಿಕ್ಕ ಚಿಕ್ಕದಾಗಿ ಉಂಡೆಗಳು ಮಾಡಿಕೊಂಡು ಈ ಕಡೆ ಹಂಚು ಕೂಡ ಕಾಯ್ತಾ ಇರುತ್ತೆ. ನಾವು ಆ ಕಡೆ ರೊಟ್ಟಿ ಕೂಡ ತಟ್ಕೋಬೋದು. ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೇಕು. ಅದನ್ನು ಹಾಕ್ಕೊಂಡು ಈ ಥರ ತಟ್ತಾ ಹೋಗೋದು. ರೊಟ್ಟಿ ತುಂಬಾ ಈಸಿ, ಆದರೆ ಮಾಡೋರಿಗೆ ಬೆಗಿನರ್ಸ್ ಇರ್ತಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಕಷ್ಟನೇ. ನಾನು ಸುಮಾರು ದಿನಗಳೇ ತಗೊಂಡೆ ರೊಟ್ಟಿ ಕಲಿಯೋದಕ್ಕೋಸ್ಕರ. ಈಗಲೂ ಅಷ್ಟೊಂದು ಚೆನ್ನಾಗೇನು ಬರಲ್ಲ, ಬಟ್ ಮಾಡ್ತೀನಿ. ಹೆಲ್ದಿಗೆ ತುಂಬಾ ಒಳ್ಳೆಯದಲ್ವ. ಇವಾಗ ಎಲ್ಲರೂ ಇವಾಗ ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಟೊಮೊಟೊ ಬಾತು, ಆಲೂ ಬಾತು ಈ ಥರ ಬಾತುಗಳು ಮಾಡೋ ಬದಲು ರೊಟ್ಟಿ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಯಾವುದೇ ಶುಗರ್ ಕಂಟೆಂಟ್ ಇರಲ್ಲ. ಇವಾಗ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು ಶುಗರ್ ಕಂಟೆಂಟ್ ಇರಲ್ಲ. ಹಾಗಾಗಿ ನಾನು ಜಾಸ್ತಿ ರೊಟ್ಟಿ ಯೂಸ್ ಮಾಡ್ತಾಯಿದ್ದೀವಿ ಮನೇಲಿ. ಇವಾಗ ನೋಡಿ ರೊಟ್ಟಿ ತಟ್ಟೋದು ನೀವು ಕೊನೆದಾಗಿ ಆ ಥರ ಸೀಳ್ತಾ ಇರುತ್ತಲ್ಲ ಅಲ್ಲಿ ಮೇನ್ ತಟ್ತಾ ಇರಬೇಕು. ಒಂದು ಕೈ ಸೆಂಟ್ರಲ್ಲಿದ್ದರೆ ಇನ್ನೊಂದು ಕೈ ಕೊನೆಗಿರಬೇಕು. ಅದನ್ನು ಕ್ಲೋಸ್ ಮಾಡ್ತಾನೆ ಹೋಗಬೇಕು ಸೀಳಿಕೆ ಬಿಟ್ಟಿದ್ದೆಲ್ಲ. ಇವಾಗ ಆಲ್ಮೋಸ್ಟ್ ಒಂದು ರೊಟ್ಟಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಅದನ್ನು ಇವಾಗ ಹಂಚಲ್ಲಿ ಹಾಕೋದು. ಹಾಕಿದ ತಕ್ಷಣ ಹಂಚು ಚೆನ್ನಾಗಿ ಕಾದ್ಮೇಲೆ ಹಾಕಿದ್ರೇ ಈ ಥರ ಮೇಲ್ಗಡೆ ಬಬಲ್ಸ್ ಬರುತ್ತೆ ನಿಮಗೆ. ಆ ಥರ ಬಬಲ್ಸ್ ಬಂದಾಗ ನಾವು ನೀರು ಹಚ್ಚಬೇಕು. ತಣ್ಣೀರು ಇರುತ್ತಲ್ಲ, ಒಂದು ಬಟ್ಟೆ ತೊಗೊಂಡಿದ್ದೀನಲ್ಲ ಅದನ್ನು ಈ ಥರ ನೀಟಾಗಿ ಸವರ್ಕೋಬೇಕು. ಅಲ್ಲಿ ಮೇಲ್ಗಡೆ ನೀರು ಹಚ್ಚಿರೋದು ಒಂದು ಸ್ವಲ್ಪ ಡ್ರೈ ಆಗಿದ ತಕ್ಷಣ ನಾವು ಅದನ್ನು ತಿರುವಿ ಹಾಕಬೇಕು. ಈ ಕಡೆ ರೊಟ್ಟಿ ಕೂಡ ಸುಡ್ತಾ ಇರುತ್ತೆ, ನಾವು ಆ ಕಡೆ ಹಾಗೆ ಇವಾಗ ಚಪಾತಿ ಮಾಡಬೇಕಾದ್ರೆ ಒಂದು ಸುಡ್ತಾ ಇರುತ್ತೆ, ಒಂದು ಮಾಡ್ತಾ ಇರ್ತೀವಲ್ಲ, ಇದು ಕೂಡ ಅಷ್ಟೇ ಟೈಮ್ ತಗೊಳುತ್ತೆ. ಚಪಾತಿಗಿಂತನೂ ಸ್ಪೀಡ್ ಅಂತಲೇ ಹೇಳ್ಬೋದು ರೊಟ್ಟಿ ಮಾಡೋದು. ಪ್ರಾಕ್ಟೀಸ್ ಇಲ್ಲದೆ ಇರೋರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು. ಚೆನ್ನಾಗಿ ಸುಟ್ಟಿದ್ದೀನಿ ನೋಡಿ.
ಇವಾಗ ನಮ್ಮ ಉತ್ತರ ಕರ್ನಾಟಕ ಜನ ಕಂಪಲ್ಸರಿ ಬೆಳಿಗ್ಗೆ ಎದ್ದರೆ ಸಾಕು ರೊಟ್ಟಿ ತಟ್ತಾನೆ ಇರ್ತಾರೆ. ಆ ಕಡೆ ಹೆಲ್ದಿ ಕೂಡ ಇರುತ್ತೆ ಆ ಕಡೆ ಜನ. ಈ ಕಡೆ ಬೆಂಗಳೂರು ಸೈಡ್ ಬಂದರೆ ಎಲ್ಲರೂ ಆಲ್ಮೋಸ್ಟು ರಾಗಿ ಮುದ್ದೆ ಮಾಡ್ತಾರೆ, ಇದು ಕೂಡ ಹೆಲ್ದಿಗೆ ಒಳ್ಳೆಯದು. ಹಾಗಾಗಿ ನಾನು ಹೇಳ್ತಾ ಇರೋದೇನೆಂದರೆ, ಇದು ಈಗ ಜಾಸ್ತಿ ಇಡ್ಲಿ ದೋಸೆ ಈ ಥರ ರೈಸ್ ಐಟಮ್ಸ್ ತಿನ್ನೋ ಬದಲು ಈ ಥರ ಹೆಲ್ದಿ ಫುಡ್ ತಿನ್ನೋದು ಒಳ್ಳೆಯದು. ಇವಾಗ ಮಿಲೆಟ್ಸ್ ಅಂದರೆ ಬರುತ್ತೆ, ನವಣೆ, ಜೋಳ, ರಾಗಿ, ಈ ಥರ ಎಲ್ಲ ಮಿಲೆಟ್ಸ್ ಇರುತ್ತಲ್ಲ, ಈ ಥರದ್ದು ಜಾಸ್ತಿ ಯೂಸ್ ಮಾಡೋದ್ರಿಂದ ಶುಗರ್ ಬರಲ್ಲ, ಫ್ಯಾಟ್ ಇರಲ್ಲ, ಇದರಲ್ಲಿ ಫ್ಯಾಟ್ನೆಸ್ ತುಂಬ ಕಡಿಮೆ ಇರುತ್ತೆ. ಇವಾಗ ಆಲ್ಮೋಸ್ಟ್ ರೊಟ್ಟಿ ಕೂಡ ಎಲ್ಲ ಕಂಪ್ಲೀಟ್ ಆಯಿತು. ಹಾಗೆ ಆವಾಗಲೇ ರೊಟ್ಟಿ ಆಗಿದ ತಕ್ಷಣವೇ ನಾವು ಗ್ಯಾಸ್ ಕಟ್ಟೆ ಇರುತ್ತಲ್ಲ ಅದನ್ನು ನೀಟಾಗಿ ತೊಳ್ಕೊಂಡು ಬಿಡಬೇಕು. ಇಲ್ದಿದ್ದರೆ ಆಮೇಲೆ ಕ್ಲೀನ್ ಮಾಡೋದು ಒಂದು ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಯಾವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೋಬೇಕು. ಇವಾಗ ನೋಡಿ ಕೊನೆಯದಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಇದರಲ್ಲಿ ಪಾತ್ರೆ ಇರುತ್ತಲ್ಲ ಅದರಲ್ಲಿ ಬಟ್ಟೆ ಹಾಕಿಬಿಟ್ಟು ಬಟ್ಟೆ ಮೇಲೆ ರೊಟ್ಟಿ ಹಾಕ್ತಾಯಿದ್ದೀನಿ. ಯಾಕಂದರೆ ಇಲ್ಲೆಲ್ಲ ಬುಟ್ಟಿ ಸಿಗಲ್ಲ, ಹಾಗಾಗಿ ನನ್ನ ಹತ್ರ ಬುಟ್ಟಿ ತಗೊಂಡಿಲ್ಲ ಇಲ್ಲಿ. ಆ ಥರ ಬಟ್ಟೆಲಿ ಹಾಕೋದ್ರಿಂದ ನೀರು ಬಿಟ್ಕೊಳ್ಳಲ್ಲ, ಇದನ್ನೆಲ್ಲ ಹಾಟ್ ಬಾಕ್ಸಲ್ಲಿ ಹಾಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನ್ಯೂಸ್ ಪೇಪರ್ ಇದ್ದರೆ ನ್ಯೂಸ್ ಪೇಪರ್ ಮೇಲೆ ಹಾಕೋಬೋದು, ಬಟ್ಟೆ ಇದ್ದರೆ ಬಟ್ಟೆ ಮೇಲೆ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ರೆಡಿ ಆಯಿತು ಇವತ್ತಿಂದು ರೆಸಿಪಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬೆಂಡೆಕಾಯಿ ಪಲ್ಯ ಜೋಳದ ರೊಟ್ಟಿ, ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದವರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.